ಪ್ರಾರ್ಥನೆ ಮಾಡ್ಕೊಂಡ್ರಿ. ಭೂಮಿ ಆಕಾಶವನ್ನು, ಭೂಮಿ ಮೇಲಿರುವಂತಹ ಸಮಸ್ತವನ್ನುಂಟು ಮಾಡಿ ಅದೆಲ್ಲವನ್ನು ನಮಗೋಸ್ಕರ ಉಚಿತವಾಗಿ ಕೊಟ್ಟಂತಹ ದೇವ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವು ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿರುವಂಥದ್ದು ಮಾತ್ರವಲ್ಲದೆ ದೇವ ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಮನಸ್ಸನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ವಾಕ್ಯವನ್ನು ಕೇಳಿ ನಿಮ್ಮ ವಾಕ್ಯದ ಪ್ರಕಾರ ಬದುಕಲು ಸಹಾಯ ಮಾಡು. ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳುವಾಗ ನಾವೆಲ್ಲರೂ ನಿಶಬ್ದವಾಗಿರಬೇಕು. ಎಲ್ಲರೂ ದೇವರ ವಾಕ್ಯಕ್ಕೆ ಭಯಪಡಬೇಕು. ಎಲ್ಲರೂ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಅನ್ನುವಂಥದ್ದನ್ನು ನಾವು ಯಾವಾಗಲೂ ಮುಂದೆ ಹೇಳುತ್ತಲೇ ನಾವು ದೇವರ ವಾಕ್ಯವನ್ನು ಪ್ರಾರಂಭ ಮಾಡ್ತೀವಿ. ಆದ ಕಾರಣ ಪ್ರಿಯರೇ, ದಯಮಾಡಿ ಎಲ್ಲರೂ ಗಮನಿಸ್ರಿ, ಆಲೋಚನೆ ಮಾಡ್ರಿ. ದೇವರ ವಾಕ್ಯವು ಯಾವ ಸಮಯದಲ್ಲಿ ಆದರೂ ನಮಗೆ ಸಿಕ್ಕುವುದು. ಆ ಸಮಯವನ್ನು ನಾವು ಸುಮ್ಮನೆ ಕಳ್ಕೊಳ್ಬಾರ್ದು. ಪ್ರಿಯರೇ, ನೀವು ಗಮನಿಸ್ತೀರಿ. ಅದಕ್ಕೋಸ್ಕರ ಸಮಯವಿರುವಾಗಲೇ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡಬೇಕು. ಸಮಯವಿರುವಾಗಲೇ ದೇವರ ವಾಕ್ಯವನ್ನು ನಾವು ತಿಳ್ಕೊಳ್ಬೇಕು. ಸಮಯವಿರುವಾಗಲೇ ನಾವು ದೇವರ ವಾಕ್ಯವನ್ನು ಕೆಲವರಿಗಾದರೂ ಹೇಳಬೇಕು ಅನ್ನುವಂಥ ಮನಸ್ಸು ನಮಗೆ ಇರಬೇಕು. ಆದ ಕಾರಣ ಪ್ರಿಯರೇ, ಯಾವ ಕಾಲದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರವೇ ಅದಕ್ಕೆ ಚಂದವಿರುವುದೇ ಹೊರತು ಕಾಲವು ಮಿಂಚಿ ಹೋದ ನಂತರ ನಾವೇನು ಮಾಡಲಿಕ್ಕಾಗದು. ಬಿತ್ತುವ ಕಾಲದಲ್ಲಿಯೇ ಬಿತ್ತಬೇಕು, ಕೊಯ್ಯುವ ಕಾಲದಲ್ಲಿಯೇ ಕೊಯ್ಯಬೇಕು. ಒಂದು ವೇಳೆ ಕೊಯ್ಯುವ ಕಾಲದಲ್ಲಿ ಬಿತ್ತುತ್ತೀನಿ, ಬಿತ್ತುವ ಕಾಲದಲ್ಲಿ ಕೊಯ್ತೀನಿ ಅಂದರೆ ಆಗದು. ಓದುವ ಕಾಲದಲ್ಲಿ ಓದಬೇಕು, ಮದುವೆ ಮಾಡಿಕೊಳ್ಳುವಂಥ ಕಾಲದಲ್ಲಿ ಮದುವೆ ಮಾಡಿಕೊಳ್ಬೇಕು, ಉದ್ಯೋಗವನ್ನು ಮಾಡಿಕೊಳ್ಳುವಂಥ ಸಮಯದಲ್ಲಿ ಉದ್ಯೋಗವನ್ನು ಮಾಡಬೇಕು. ಉದ್ಯೋಗವನ್ನು ಮಾಡುವಂಥ ಸಮಯದಲ್ಲಿ ಓದ್ತೀನಿ ಅಂದ್ರೆ ಆಗದು. ಓದುವಂಥ ಸಮಯದಲ್ಲಿ ಉದ್ಯೋಗವನ್ನು ಮಾಡ್ತೀನಿ ಅಂತಂದ್ರೂ ಕೂಡ ಆಗದು. ಆದ ಕಾರಣ ದೇವರು ಯಾರ್ಯಾರಿಗೆ ಯಾವ ಸಮಯದಲ್ಲಿ ಏನೇನು ಅವಕಾಶವನ್ನು ಕೊಟ್ಟಿರುವನು ಆ ಅವಕಾಶವನ್ನು ನಾವು ದೇವರ ಹಿತಕ್ಕೋಸ್ಕರವಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಈಗ ದೇವರು ನಮಗೆ ಅವಕಾಶವನ್ನು ಕೊಟ್ಟಿರುವನು. ಯಾತಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿರುವನಮ್ಮ ಅಂತಂದರೆ, ದೇವರ ವಾಕ್ಯವನ್ನು ತಿಳಿದುಕೊಳ್ಬೇಕು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ದೇವರ ವಾಕ್ಯವೇ ಶ್ರೇಷ್ಠವಾಗಿರುವಂಥದ್ದು. ದೇವರ ವಾಕ್ಯವನ್ನು ಬಿಟ್ಟರೆ ಏನೂ ಇಲ್ಲ ಈ ಲೋಕದಲ್ಲಿ ಎಂದು ನಾವು ಸ್ಪಷ್ಟವಾಗಿ ಗ್ರಹಿಸ್ತೀವಿ. ಆದ ಕಾರಣ ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ಭಕ್ತನಾಗಿರುವಂಥ ಪೌಲನವರ ಮೂಲಕ ಒಂದು ಮಾತನಾಡಿರುವನು. ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ 5ನೇ ವಚನ ಓದ್ರಿ. 5ನೇ ವಚನ, ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿರಿ. ಸಮಯವನ್ನು ಸುಮ್ಮನೆ ಕಳ್ಕೊಳ್ಬಾರ್ದು. ಬಹಳಷ್ಟು ಮಂದಿ ಸಮಯವನ್ನು ಸುಮ್ಮನೆ ಕಳ್ಕೊಳ್ಳುವರು. ಸಿನಿಮಾಕ್ಕೆ ಹೋಗುವುದು, TV ನೋಡುವುದು, ತಮ್ಮ ಪಕ್ಕದಲ್ಲಿರುವಂಥ ಫೋನಿನ ಮುಖಾಂತರವಾಗಿಯೂ ಕೂಡ ತಾವು ಸಮಯವನ್ನು ಕಳೆಯುವರು. ಅದರಂತೆ ನಾನಾ ವಿಧವಾದ ರೀತಿಯಲ್ಲಿ ತಮಗೆ ದೇವರು ಕೊಟ್ಟಂಥ ಸಮಯವನ್ನು ತಾವು ಕಳೆದುಕೊಳ್ಳುವರು, ವ್ಯರ್ಥವಾಗಿ ಕಳೆದುಕೊಳ್ಳುವರು. ಆ ಸಮಯಕ್ಕೆ ಬೆಲೆಯೇ ಇಲ್ಲ. ದೇವರು ಹೇಳಿರುವನು, ನಿಮಗೆ ಕೊಟ್ಟಿರುವಂಥ ಸಮಯಕ್ಕೋಸ್ಕರ ನೀವು ಬೆಲೆ ಕಟ್ಟಬೇಕು. ನೀವು ಬಂಗಾರಕ್ಕೋಸ್ಕರವಾಗಿ ಬೆಲೆ ಕಟ್ಟಬಹುದು, ನೀವು ಕರೆಂಟಿಗೋಸ್ಕರವಾಗಿ ಬೆಲೆ ಕಟ್ಟಬಹುದು, ನೀವು ವಜ್ರ ವೈಡೂರ್ಯಗಳಿಗೋಸ್ಕರವಾಗಿ ಬೆಲೆ ಕಟ್ಟಬಹುದು, ನೀವು ವಾಸ ಮಾಡುವಂಥ ಮನೆಗೋಸ್ಕರ ನೀವು ಬೆಲೆ ಕಟ್ಟಬಹುದು, ನೀವು ಬೆಳೆಸುವಂಥ ಹೊಲಕ್ಕೋಸ್ಕರವಾಗಿ ನೀವು ಬೆಲೆ ಕಟ್ಟಬಹುದು. ಅದೆಲ್ಲವೂ ತಾತ್ಕಾಲಿಕವಾಗಿ ನಿಮಗೆ ಬೆಲೆ ಬಾಳುವಂಥದ್ದೇ ಹೊರತು ಶಾಶ್ವತ ಕಾಲ ಬೆಲೆ ಬಾಳುವಂಥದ್ದು ಈ ಲೋಕದಲ್ಲಿ ನೀವು ಕಟ್ಟಿರುವಂಥ ಬೆಲೆಯಲ್ಲ.
ಅದು ದೇವರು ಕೊಟ್ಟಿರುವಂತಹ ಸಮಯವನ್ನು ಒಂದು ಸಲ ನೀವು ಆಲೋಚನೆ ಮಾಡ್ತಾ ಹೋದರೆ, ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಈ ಸೂರ್ಯನು ನಮಗೋಸ್ಕರವಾಗಿ ಉಂಟಾಗಿರುವನು, ನಮಗೋಸ್ಕರವಾಗಿ ಪ್ರಕಾಶಿಸುವನು, ನಮಗೋಸ್ಕರವಾಗಿ ಬಿಸಿಲನ್ನು ಕೊಡುತ್ತಿರುವನು, ನಮ್ಮನ್ನು ಬದುಕಿಸುವುದಕ್ಕೋಸ್ಕರವಾಗಿ ಸೂರ್ಯನು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ನಮಗೆ ಬಿಸಿಲನ್ನು ಕೊಡುತ್ತಿರುವನು. ಆದರೆ ಆ ಸೂರ್ಯನಿಗೆ ನಾವು ಎಂದೂ ಬಿಲ್ಲು ಕಟ್ಟಲಿಲ್ಲ, ಚಂದ್ರನಿಗೆ ನಾವು ಎಂದೂ ಬಿಲ್ಲು ಕಟ್ಟಲಿಲ್ಲ, ನೀರಿಗೋಸ್ಕರ ನಾವು ಬಿಲ್ಲು ಕಟ್ಟಲಿಲ್ಲ. ಆದರೆ ಬೆಲೆ ಬಾಳುವಂಥ ಸೂರ್ಯನಿಗೆ ನಾವು ಬಿಲ್ಲು ಕಟ್ಟಲಿಲ್ಲ, ಬೆಲೆ ಬಾಳುವಂಥ ಕರೆಂಟಿಗೆ ನಾವು ಬಿಲ್ಲು ಕಟ್ತೀವಿ. ಆದರೆ ಇದು ಬೆಲೆ ಬಾಳುವಂಥದ್ದು, ಕರೆಂಟನ್ನು ಹೆಚ್ಚಾಗಿ ಬಳಸಬಾರದು ಅಂತಿದ್ವಿ, ಪೆಟ್ರೋಲನ್ನು ಹೆಚ್ಚಾಗಿ ಸುಡಬಾರ್ದು, ಬೆಲೆ ಬಾಳುವಂಥದ್ದು ಅಂತಿದ್ವಿ, ಬಂಗಾರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಿದ್ವಿ, ಬೆಲೆ ಬಾಳುವಂಥದ್ದು ಅಂತಿದ್ವಿ. ಈ ಭೂಮಿ ಮೇಲೆ ಯಾರೊಬ್ಬರು ತಯಾರಿಸಲಾರದಂಥ ಸೂರ್ಯನ ಬಿಸಿಲನ್ನು ನೋಡಿ ನಾವು ಬೆಲೆ ಬಾಳುವಂಥದ್ದು ಅಂದಿಲ್ಲ. ಕಾರಣವೇನು ಅಂತಂದರೆ, ದೇವರ ಶಕ್ತಿ ಏನು, ದೇವರ ಜ್ಞಾನವೇನು, ದೇವರ ಮನಸ್ಸೇನು ಮನುಷ್ಯನು ಅರ್ಥ ಮಾಡಿಕೊಳ್ಳಲಿಲ್ಲವಾದ್ದರಿಂದ ಆತನ ಶಕ್ತಿ ಪ್ರಪಂಚದಲ್ಲಿರುವಂಥ ಯಾವ ಮನುಷ್ಯನಿಗೂ ಅರ್ಥವಾಗಲಿಲ್ಲ. ಆ ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಆ ದೇವರ ಜ್ಞಾನವೇನು ಮನುಷ್ಯನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯಾಸ ಪಡಲಿಲ್ಲ. ಇಂಥ ಮನುಷ್ಯರನ್ನು ದೇವರು ಭೂಲೋಕದಲ್ಲಿ ಪಾಲನೆ ಮಾಡುವುದಕ್ಕೋಸ್ಕರವಾಗಿ ಇಟ್ಟರೂ ಕೂಡ ಮನುಷ್ಯನು ತನ್ನ ಪಾಲನೆಯನ್ನು ತನ್ನಿಷ್ಟಾನುಸಾರವಾಗಿ ಪಾಲನೆ ಮಾಡಿ ದೇವರಿಗೆ ವ್ಯತಿರೇಕವಾದ ಕಾರ್ಯಗಳನ್ನು ಮಾಡಿದ್ರಿಂದ ದೇವರು ಒಂದು ಮಾತು ಹೇಳಿರುವನು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ ಹೋದ್ರಮ್ಮ. 37ನೇ ವಚನ, 23ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 37ನೇ ವಚನ. ಯೆರೂಸಲೇಮೇ ಯೆರೂಸಲೇಮೇ, ದೀರ್ಘವಾಗಿ ಮಾತನಾಡುತ್ತಿರುವನು, ಬಾಧೆ ಪಟ್ಟು ಮಾತನಾಡುತ್ತಿರುವನು ದೇವರು. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳನ್ನು ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನ ಕಲ್ಲೆಸೆದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಟ್ಟುಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ಕೋಳಿಯ ಪರಿಪಾಲನೆಯನ್ನು ದೇವರು ಮೆಚ್ಚಿದನು. ಏನು? ಸುಮಾರು 10-15 ಮರಿಗಳನ್ನು ಬೆಳೆಸಿಕೊಂಡು ಆ ಕೋಳಿ ತನ್ನ ಮರಿಗಳನ್ನು ಹಿಂದೆ ಕರ್ಕೊಂಡು ಹೋಗಿ ಮೆತ್ತಗಿರುವಂಥ ಸ್ಥಳದಲ್ಲಿ ಕೆದರಿ, ಮೆತ್ತಗಿರುವಂಥ ಆಹಾರವನ್ನು ಕೆದರಿ ಆ ಮಕ್ಕಳಿಗೆ ತಿನ್ನುವಂತೆ ಮಾಡುವುದು. ಆಲೋಚನೆ ಮಾಡ್ರಿ. ಆ ಮರಿಗಳನ್ನು ತಕ್ಕೊಂಡು ಹೋಗಿ ಮೆತ್ತಗಿರುವಂಥ ಭೂಮಿಯನ್ನು ಕೆದರಿ ಆ ಒಂದು ಮೆತ್ತಗಿರುವಂಥ ಸ್ಥಳದಲ್ಲಿ ಮೆತ್ತಗಿರುವಂಥ ಆಹಾರವನ್ನು ಆ ಮಕ್ಕಳಿಗೆ ತೋರಿಸಿ ತಿನ್ನು ಎಂದು ಹೇಳುವುದು. ಆದರೆ ತಾಯಿ ಮಾತ್ರ ಒಂದು ಆಹಾರವನ್ನು ತಿನ್ನಂಗಿಲ್ಲ, ತಾಯಿ ಮಾತ್ರ ಆಹಾರವನ್ನು ತಿನ್ನಂಗಿಲ್ಲ. ಮಕ್ಕಳು ಆಹಾರವನ್ನು ತಿನ್ನುತ್ತಿರುವಾಗ ತಾಯಿ ಮಾತ್ರ ಆಹಾರವನ್ನು ತಿನ್ನಂಗಿಲ್ಲ ಕೋಳಿ. ಯಾಕಂದರೆ ನನ್ನ ಮರಿಗಳನ್ನು ಯಾರಾದರೂ ತಿನ್ನುವರೇನು, ನನ್ನ ಮರಿಗಳು ಯಾರಾದರೂ ನನ್ನ ಮರಿಗಳನ್ನು ಬೆಕ್ಕು ತಿನ್ನುವುದೇನು, ಅಥವಾ ಆಕಾಶದಿಂದ ಬಂದು ಅದ್ದು ನನ್ನ ಮಕ್ಕಳನ್ನು ತಿಂದು ಹೋಗುವುದೇನು ಎಂದು ತಾಯಿ ಮಾತ್ರ ಆಹಾರವನ್ನು ತಿನ್ನಲಾರದೆ ನಾಲ್ಕು ಕಡೆಯಲ್ಲಿ ನೋಡುತ್ತಾ ಆಕಾಶದ ಕಡೆಗೂ ಕೂಡ ನೋಡುತ್ತಾ ಅದೇನು ಮಾಡಬಹುದು? ತನ್ನ ಮರಿಗಳನ್ನು ಕಾಪಾಡುವುದು. ಬೆಕ್ಕು ತಿನ್ನುವುದೇನು, ನನ್ನ ಮಕ್ಕಳನ್ನು ಹದ್ದು ತಿನ್ನುವುದೇನು ಎಂದು ಮಕ್ಕಳು ಯಥಾರ್ಥವಾಗಿ ತಾಯಿ ಕೆದರಿ ಕೊಟ್ಟಿರುವಂಥ ಆ ಮಣ್ಣಿನೊಳಗೆ ಆಹಾರವನ್ನು ತಿನ್ನುತ್ತಿರುವಾಗ ತಾಯಿ ಮಾತ್ರ ಆಹಾರವನ್ನು ತಿನ್ನದೆ ಆ ಮರಿಗಳನ್ನು ಕಾಪಾಡುವುದರಲ್ಲಿ ನಿಮಗ್ನನಾಗಿರುವುದು. ಆ ಮರಿಗಳನ್ನು ಕಾಪಾಡುವುದರಲ್ಲಿ ಆಸಕ್ತಿಯನ್ನು ತೋರಿಸುವುದು ಕೋಳಿ. ಅದಕ್ಕೋಸ್ಕರ ಸ್ವಾಮಿಯವರಂದರು, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಇಟ್ಟುಕೊಳ್ಳುವಂತೆ ನಾನು ಎಷ್ಟೋ ಸಲ ನಿಮ್ಮನ್ನು ಕರೆದೆನು, ನೀವು ಕೋಳಿಗಿಂತಲೂ ಕನಿಷ್ಠರು. ನಾವು ನೋಡ್ಬೋದು, ಮನುಷ್ಯರಿಗೆ ಆಸಕ್ತಿಯು ಬರಬೇಕು ಅಂದರೆ, ಮನುಷ್ಯರಿಗೆ ಜ್ಞಾನವು ಬರಬೇಕು ಅಂದರೆ ದೇವರು ಆ ಪಕ್ಷಿಗಳನ್ನು ತೋರಿಸಿರುವನು, ಕೋಳಿಗಳನ್ನು ತೋರಿಸಿರುವನು. ಹೇಳಿದನು, ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡ್ರಿ,
ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳೆಲ್ಲ ಹಾಕಿ ತುಂಬಿಟ್ಟುಕೊಳ್ಳಬಹುದು ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವಂಥ ದೇವರು ಅವುಗಳನ್ನು ಸಾಕಿ ಸಲುಹುವನು ಎಂದು ದೇವರು ಮಾತನಾಡಿದರು. ಆ ಪಕ್ಷಿಗಳನ್ನು ನೀವು ಆಲೋಚನೆ ಮಾಡ್ರಿ. ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂಥ ಪಕ್ಷಿಗಳು, ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂಥ ಪಕ್ಷಿಗಳು ಬರಗಾಲ ಬಂದಾಗ ಪಾಕಿಸ್ತಾನ ದೇಶಕ್ಕೆ ಹೋಗಿ ಆಹಾರವನ್ನು ತಿನ್ನುತ್ತಿರುವಾಗ, ಪಾಕಿಸ್ತಾನ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂಥ ಪಕ್ಷಿಗಳು ಭಾರತ ದೇಶದ ಪಕ್ಷಿಗಳನ್ನು ನೀವು ಇಲ್ಲಿಗೆ ಯಾಕೆ ಬಂದಿದ್ರಿ, ಇದು ನಮ್ಮ ದೇಶ, ನಮ್ಮ ಆಹಾರ ಎಂದು ಆ ಪಕ್ಷಿಗಳು ಯುದ್ಧವನ್ನು ಮಾಡಿ ಕೊಲೆ ಮಾಡಿರುವಂಥ ಘಟನೆಯು ಪೇಪರ್ಗಳಲ್ಲಿ ನಾವು ನೋಡಲಿಲ್ಲ, ಟಿ ವಿಗಳಲ್ಲಿಯೂ ಕೂಡ ನಾವು ನೋಡಲಿಲ್ಲ. ನೀವು ಪಾಕಿಸ್ತಾನ ದೇಶದ ಪಕ್ಷಿ ಭಾರತ ದೇಶದಲ್ಲಿ ಬರಬಾರ್ದು ಅಂತೇಳಿ ಭಾರತ ದೇಶದ ಭಾರತ ದೇಶಗಳು ಪಾಕಿಸ್ತಾನ ದೇಶದ ಪಕ್ಷಿಗಳ ಮೇಲೆ ಯುದ್ಧ ಮಾಡಲಿಲ್ಲ. ನಿನಗೆ ಆಧಾರ್ ಕಾರ್ಡ್ ಎಲ್ಲಿ ಅಂತ ಕೇಳಲಿಲ್ಲ. ಕಾರಣವೇನು ಅಂತಂದರೆ ಆ ಪಕ್ಷಿಗಳಿಗೆ ಗೊತ್ತು, ಈ ಪ್ರಪಂಚವನ್ನೇ, ಈ ಭೂಮಿ ಮೇಲಿರುವಂಥ ಎಲ್ಲವನ್ನು ನಮ್ಮ ದೇವರೇ ಉಂಟು ಮಾಡಿರುವನು. ಆದ್ದರಿಂದ ನಾವು ಎಲ್ಲಿಯಾದರೂ ಆಹಾರವನ್ನು ತಿನ್ನಬಹುದು, ಎಲ್ಲಿಯಾದರೂ ಯಥಾರ್ಥವಾಗಿ ನಾವು ಜೀವಿಸಬಹುದು ಎಂದು ಪಕ್ಷಿಗಳಿಗೆ ಗೊತ್ತು, ಪ್ರಾಣಿಗಳಿಗೆ ಗೊತ್ತು. ಏನಂತೇಳಿ, ಈ ಭೂಲೋಕವೆಲ್ಲವೂ ನಿರ್ಮಾಣ ಮಾಡಿದ ಆತನು ನಮ್ಮ ದೇವರು. ಒಂದು ವೇಳೆ ನಮಗೆ ಆಹಾರವು ಕಡಿಮೆಯಾದರೆ ಆತನು ದೇವರು ಎಲ್ಲಿಂದಾದರೂ ನಮಗೆ ಕೊಡುವನು ಅನ್ನುವಂಥ ನಂಬಿಕೆ ಪಕ್ಷಿಗಳಿಗಿರುವುದರಿಂದ ನೀವು ಪಕ್ಷಿಗಳನ್ನಾದರೂ ನೋಡ್ರಿ. ಪಕ್ಷಿಗಳಿಗಿರುವಂಥ ಜ್ಞಾನವು ನಿಮಗಿಲ್ಲ, ಪ್ರಾಣಿಗಳಿಗಿರುವಂಥ ಜ್ಞಾನವು ನಿಮಗಿಲ್ಲ ಎಂದು ದೇವರು ಪಕ್ಷಿಗಳನ್ನು ತೋರಿಸಿರುವನು. ಪಕ್ಷಿಗಳ ಪಾಲನೆಯನ್ನು ತೋರಿಸಿರುವನು, ಕೋಳಿಯ ಪಾಲನೆಯನ್ನು ತೋರಿಸಿರುವನು. ಆದರೆ ಮನುಷ್ಯರಾದ ನೀವು ನಿಮ್ಮ ಮಕ್ಕಳನ್ನಾದರೂ ನೀವು ಪಾಲಿಸುವಂಥ ಶಕ್ತರಾಗಿದ್ದೀರಾ? ಮನುಷ್ಯರಾಗಿರುವಂಥ ನೀವು ನಿಮ್ಮ ಮಕ್ಕಳನ್ನಾದರೂ ಸರಿಯಾದ ಮಾರ್ಗದಲ್ಲಿ ಪಾಲನೆ ಮಾಡುತ್ತಲಿದ್ದೀರಾ ಎಂದು ದೇವರು ಪ್ರಶ್ನೆ ಮಾಡುತ್ತಿರುವನು. ಆದ ಕಾರಣ ನೀವು ಆ ರೀತಿಯಾಗಿ ಪಾಲನೆ ಮಾಡಬೇಕು ಎಂದು ದೇವರು ನಮಗೋಸ್ಕರ ಗ್ರಂಥ ರೂಪವಾಗಿ ಒಂದು ಗ್ರಂಥವನ್ನು ಕೊಟ್ಟರೂ ಕೂಡ ಆ ಒಂದು ಗ್ರಂಥವನ್ನು, ದೇವರ ಮಾತುಗಳನ್ನು ಮನುಷ್ಯನು ಉಲ್ಲಂಘಿಸುವನು, ಮನುಷ್ಯನು ತಿರಸ್ಕಾರ ಮಾಡುವನು. ಯಾವ ಗ್ರಂಥವನ್ನು ಓದಲಾರದಂಥ ಕೋಳಿ ತನ್ನ ಮರಿಗಳನ್ನು ಪಾಲಿಸುವುದು, ಯಾವ ಗ್ರಂಥವನ್ನು ಓದಲಾರದಂಥ ಪಕ್ಷಿಗಳು ತಾವೆಲ್ಲರೂ ಒಕ್ಕಟ್ಟಿನಿಂದ ಆಹಾರವನ್ನು ತಿನ್ನುವವು. ಅವು ಯುದ್ಧ ಮಾಡಂಗಿಲ್ಲ, ಅವು ಒಂದು ಪಕ್ಷಿಯನ್ನು ಮತ್ತೊಂದು ಪಕ್ಷಿ ಕೊಲೆ ಮಾಡಂಗಿಲ್ಲ. ಕಾರಣ ಏನು ಅಂತಂದರೆ ಅವುಗಳಿಗೆ ಗ್ರಂಥವು ಇಲ್ಲದೆ ಹೋದರೂ ಕೂಡ, ದೇವರಿಂದ ಪ್ರವಾದಿಗಳು ಇಲ್ಲದೆ ಹೋದರೂ ಕೂಡ, ರಾಜರಿಲ್ಲದೆ ಹೋದರೂ ಕೂಡ ಅವರ ಕ್ರಮಕ್ಕನುಸಾರವಾಗಿ ಜೀವಿಸುವವು. ಆದ ಕಾರಣ ಅವುಗಳ ಪಾಲನೆಯನ್ನು ದೇವರು ಏನು ಮಾಡಿರುವನು ಅಂತಂದರೆ ಮೆಚ್ಚಿಕೊಂಡಿರುವನು ಪ್ರಿಯರೇ. ಆದ ಕಾರಣ ಈಗ ನಮಗೇನು ಹೇಳಿರುವನು ಎಫೆಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನೋಡೋಣ್ರಿ. ಎಫೆಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನವನ್ನು ಓದ್ರಮ್ಮ. 4ನೇ ವಚನ, ಎಫೆಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಗ್ರಂಥ ರೂಪವಾಗಿ ಬರೆಯಲ್ಪಟ್ಟಿದೆ ನಮಗೋಸ್ಕರ. ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಪಾಲಿಸಬೇಕು ಎಂದು ದೇವರು ಒಂದು ಗ್ರಂಥವನ್ನು ಕೊಟ್ಟಿರುವನು. ಪಕ್ಷಿಗಳಿಗಿಲ್ಲ, ಪ್ರಾಣಿಗಳಿಗಿಲ್ಲ, ಕೋಳಿಗಳಿಗಿಲ್ಲ ಗ್ರಂಥವು. ಓದಮ್ಮ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡಿ ಸಾಕಿ ಸಲಹುತ್ತಾ ಬನ್ನಿರಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲುಹಿರಿ. ಗ್ರಂಥರೂಪವಾಗಿ ದೇವರು ಮನುಷ್ಯರಿಗೆ ಈ ಒಂದು ಆಜ್ಞೆಯನ್ನು ಕೊಟ್ಟಿರುವನು. ಅದು ಪಕ್ಷಿಗಳಿಗಿಲ್ಲ, ಪ್ರಾಣಿಗಳಿಗೂ ಇಲ್ಲ. ಆದ ಕಾರಣ ಕೋಳಿಯ ಪಾಲನೆಯನ್ನು ದೇವರು ಮೆಚ್ಚಿರುವನು, ಪಕ್ಷಿಗಳ ಪಾಲನೆಯನ್ನು ದೇವರು ಮೆಚ್ಚಿರುವನು. ಪ್ರಿಯರೇ, ಎಷ್ಟೋ ಮಂದಿ ತಾಯಿಯಂದಿರು ತಮ್ಮ ಮಕ್ಕಳನ್ನು ಎತ್ತು ಕಸದ ತೊಟ್ಟಿಯಲ್ಲಿ ಬಿಸಾಡಿರುವಂಥವರನ್ನು ಕೂಡ ನಾವು ನೋಡ್ತಿದ್ವಿ.
ನಾನು ಎತ್ತಿರುವಂಥ ಮಗನನ್ನು ಸಾಕುವುದು ನನ್ನಿಂದ ಆಗದು, ನಾನು ಎತ್ತಿರುವಂಥ ಮಗನಿಗೆ ಮುಂದೆ ಆ ಮಗಳಿಗೆ ಮದುವೆ ಮಾಡುವುದು ನನ್ನಿಂದ ಆಗೋದು ಎಂದು ಎಷ್ಟೋ ಮಂದಿ ತಾಯಿಯಂದಿರು ಮಕ್ಕಳನ್ನು ಎತ್ತು ಕಸದ ತೊಟ್ಟಿಗೆಯಲ್ಲಿ ಬಿಸಾಟಿ ಹೋಗಿರುವಂಥವರನ್ನು ಕೂಡ ನಾವು ನೋಡ್ತಿದ್ವಿ. ಆದರೆ ಒಂದು ನಾಯಿಯನ್ನು ನೋಡ್ಬೋದು. ಒಂದು ನಾಯಿ ಸುಮಾರು 4-5 ಮರಿಗಳನ್ನು ಎತ್ತ ನಂತರ ಆ ಮರಿಗಳನ್ನು ಪೋಷಣೆ ಮಾಡುವುದು. ಒಂದು ವೇಳೆ ಆ ಮರಿಗಳ ಹತ್ತಿರ ಯಾರಾದರೂ ಮನುಷ್ಯರು ಹೋದರೆ ಸಾಧ್ಯವಾದರೆ ಅವರನ್ನು ಚೀರಿ ಬಿಡುವುದು. ಆ ಒಂದು ಮರಿಗಳನ್ನು ಎತ್ತಿಕೊಂಡು ಹೋಗುವರೋ ಏನೊಂದು ಮನುಷ್ಯರನ್ನು ಸಾಧ್ಯವಾದರೆ ಕಡಿಯಲು ಅದು ಬರುವುದು. ಕಾರಣ ನಾಯಿಗಿರುವಷ್ಟು ಜ್ಞಾನವು ಮನುಷ್ಯನಿಗಿಲ್ಲ, ನಾಯಿಗಿರುವಷ್ಟು ಜ್ಞಾನವು ಮನುಷ್ಯನಿಗಿಲ್ಲ, ಪಕ್ಷಿಗಿರುವಷ್ಟು ಮನುಷ್ಯರ ಜ್ಞಾನವಿಲ್ಲ ಎಂದು ದೇವರು ಯಾರ ಪಾಲನೆಯನ್ನು ಮೆಚ್ಚಿರುವನು ಅಂತಂದರೆ ಕೋಳಿಯ ಪಾಲನೆಯನ್ನು ಮೆಚ್ಚಿರುವನು, ಪಕ್ಷಿಯ ಪಾಲನೆಯನ್ನು ಮೆಚ್ಚಿರುವನು, ನಾಯಿಯ ಪಾಲನೆಯನ್ನು ಕೂಡ ಮೆಚ್ಚಿರುವನು. 84 ಲಕ್ಷ ಜೀವರಾಶಿಗಳಿಗಿಂತ ಶ್ರೇಷ್ಠವಾದ ಜೀವರಾಶಿ ಮಾನವನು ಎಂದು ಹೆಸರುಗೊಂಡಿರುವ ಮನುಷ್ಯನ ಪಾಲನೆಯನ್ನು ದೇವರು ಮೆಚ್ಚಲಿಲ್ಲ. ಆದ ಕಾರಣ ಪ್ರಿಯರೇ ಮನುಷ್ಯರ ಪಾಲನೆ ಹೇಗಿರುವುದು ಪೂರ್ವಕಾಲ ವೃತ್ತಾಂತದಲ್ಲಿ ಒಂದು ವಿಷಯವನ್ನು ನೋಡೋಣ್ರಿ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ ಏನಮ್ಮ 28ನೇ ಅಧ್ಯಾಯ 2ನೇ ವಚನ 3ನೇ ವಚನವನ್ನು ಓದಿಕೊಂಡ್ರೆ 28ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 2ನೇ ವಚನ, ಇಲ್ಲಾಂದ್ರೆ ಮೊದಲನೇ ಧರ್ಮ 1ನೇ ವಚನದಿಂದ 28ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದ ತನಕ. ಅಹಾಜ್ಯನ ಪಟ್ಟಕ್ಕೆ ಬಂದಾಗ ರಾಜನೀತನು, ಯಾರಮ್ಮ? ಯಹೂದ್ಯರಿಗೆ ರಾಜನೀತನು. ಅಹಾಜ್ಯನ ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ಕೋಳಿ ದೇವರ ಇಷ್ಟಾನುಸಾರವಾಗಿ ನಡೆಯಿತು, ಒಂದು ಪಕ್ಷಿ ದೇವರ ಇಷ್ಟಾನುಸಾರವಾಗಿ ನಡೆಯಿತು. ಆದರೆ ಕೋಳಿಯ ಪಾಲನೆಯನ್ನು ನಾವು ನೋಡ್ಬೋದು, ಅಹಾಜ್ಯನಾದ ರಾಜನ ಪಾಲನೆಯನ್ನು ನಾವು ನೋಡ್ಬೋದು. ಯಾರ ಪಾಲನೆಯು ದೇವರು ಮೆಚ್ಚಿರುವನು? ಅಹಾಜ್ಯನ ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ್ ದೇವರುಗಳ ಇರುಕದ ವಿಗ್ರಹಗಳನ್ನು ಮಾಡಿಸಿದನು. ಅವನು ಬೆನ್ನು ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಧೂಪ ಹಾಕಿಸಿದ್ದಲ್ಲದೆ ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು. ಏನು ಮಾಡಿದನು ಅಂತಂದರೆ, ಅಹಾಜ್ಯ ಅನ್ನುವಂಥ ರಾಜನೇನು ಮಾಡಿದ ಅಂತಂದರೆ ತನ್ನ ಮಗನನ್ನೇ ತಾನು ಎತ್ತಿರುವಂಥ ಮಗನನ್ನೇ ಆಹುತಿ ಕೊಟ್ಟನು. ಯಾರಿಗೆ? ಈ ಲೋಕದಲ್ಲಿ ಬೆನ್ನು ಹಿನ್ನೋಮ್ ಅನ್ನುವಂಥ ದೇವರಿಗೆ ಈತನು ಏನು ಮಾಡಿದಮ್ಮ ಅಂತಂದರೆ ತನ್ನ ಸ್ವಂತ ಮಗನನ್ನೇ ಆಹುತಿ ಕೊಟ್ಬಿಟ್ಟ. ರಾಜನ ಪಾಲನೆ ಇದು. ಆದ ಕಾರಣ ಅಹಾಜ್ಯನು ರಾಜನಾಗಿದ್ದರೂ ಕೂಡ ಆ ದೇವರ ಪಾಲನೆಯನ್ನು ಆತನು ಅನುಸರಿಸಿ ನಡೆಯಲಾರದೆ ಈ ಲೋಕದಲ್ಲಿರುವಂಥ ಎಲ್ಲ ರಾಜರ ನಡವಳಿಕೆಯನ್ನು ಕಲಿತುಕೊಂಡು ದೇವರ ಪಾಲನೆಯನ್ನು ಬಿಟ್ಟು ಅಸಹ್ಯಕರವಾಗಿರುವಂಥ ಪಾಲನೆಯನ್ನು ಮಾಡುತ್ತಾ ಸ್ವಂತ ತನ್ನ ಮಗನನ್ನೇ ಕೊಲೆ ಮಾಡಿದ. ಕೋಳಿಯನ್ನು ನೋಡು, ಒಂದು ಪಕ್ಷಿಯನ್ನು ನೋಡು, ಅಥವಾ ಒಂದು ನಾಯಿಯನ್ನು ನೋಡು, ನಿನ್ನ ಪಾಲನೆ ಎಂಥದ್ದು. ಒಂದು ಸಲ ಕೋಳಿಯನ್ನು ನೋಡು. ಸಹೋದರ ಸಹೋದರಿಯರೇ, ನೀವು ಗಮನಿಸಿರಿ. ಆದರೆ ಆವತ್ತು ಆ ಒಂದು ರಾಜನು ತನ್ನ ಮಗನನ್ನು ಆಹುತಿ ಕೊಟ್ಟನು. ಅದೇ ಪೂರ್ವಕಾಲ ವೃತ್ತಾಂತದಲ್ಲಿ 33ನೇ ಅಧ್ಯಾಯ, ಅದರಲ್ಲೇ 33ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಅಮ್ಮ 6ನೇ ವಚನ ಅಲ್ಲ, 33ನೇ ಅಧ್ಯಾಯ 1ನೇ ವಚನ. 1ರಿಂದ ಓದಮ್ಮ ಸಾಕು. 1ರಿಂದ ಯಾರಮ್ಮ ಈತನು?
ಮನಸ್ಸೆ ಅರಸನಾದಾಗ 12 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 15 ವರ್ಷ ಆಳಿದನು. ಯೆಹೋವನು ಇಸ್ರಾಯೇಲರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದು ಹಾಕಿದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ, ಬಾಳ್ ದೇವರುಗಳಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ, ಆಶೇರ್ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ, ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿದನು. ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸದಾಕಾಲ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಆಲಯದ 2 ಪ್ರಾಕಾರಗಳಲ್ಲಿಯೂ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ನಕ್ಷತ್ರ ಮಂಡಲಕ್ಕೋಸ್ಕರ ಏನು ಮಾಡಿದನಮ್ಮ? ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ಆಹುತಿ ಕೊಟ್ಟನು. ಮನಸ್ಸೇ ಮಾಡಿರುವಂತಹ ಪಾಲನೆ, ಒಂದು ಕಾಲದಲ್ಲಿ ಹಿಜ್ಕೀಯನು ಮಾಡಿರುವಂತಹ ಪಾಲನೆ, ಒಂದು ಕಾಲದಲ್ಲಿ ಮನಸ್ಸೇ ಮಾಡಿರುವಂತಹ ಪಾಲನೆಯನ್ನು ನಾವು ನೋಡಿದರೆ, ಯಾರ ಪಾಲನೆಯನ್ನು ದೇವರು ಮೆಚ್ಚಿರುವನು, ಯಾರ ಪಾಲನೆಯನ್ನು ದೇವರು ಮೆಚ್ಚುವನು ಅಂತಂದರೆ, ಕೋಳಿಯ ಪಾಲನೆಯನ್ನು ದೇವರು ಮೆಚ್ಚುವನು, ಅಥವಾ ಒಂದು ನಾಯಿಯ ಪಾಲನೆಯನ್ನು ಕೂಡ ದೇವರು ಮೆಚ್ಚುವನು. ಪ್ರಿಯರೇ, ಆದ ಕಾರಣ 84 ಲಕ್ಷ ಜೀವರಾಶಿಗಳಿಗಿಂತಲೂ ಶ್ರೇಷ್ಠವಾಗಿರುವಂಥ ಜೀವರಾಶಿ ಮನುಷ್ಯನಾದರೂ ಕೂಡ ಪ್ರಯೋಜನವೇನು? ಅದಕ್ಕೋಸ್ಕರ ದೇವರು ಹೇಳಿದನು, ಒಂದು ಇರುವೆಯನ್ನು ನೋಡು, ಅಥವಾ ಒಂದು ಯುರಿಯನ್ನು ನೋಡು, ಒಂದು ಕೋಳಿಯನ್ನು ನೋಡು, ಒಂದು ಕುರಿಯನ್ನು ನೋಡು, ಅಥವಾ ಭೂಮಿ ಮೇಲಿರುವಂತಹ ಎಲ್ಲ ಜೀವ ಜಂತುಗಳನ್ನಾದರೂ ನೀನು ನೋಡಿ ಬುದ್ಧಿ ತಂದುಕೋ ಎಂದು ದೇವರು ಎಷ್ಟು ಗೋಳಾಡಿ ಹೇಳಿದರೂ ಕೂಡ ಮನುಷ್ಯನು ತನ್ನ ದುರಾಲೋಚನೆಯನ್ನು ಬಿಡಲಿಲ್ಲ, ತನ್ನ ದುಷ್ಟ ಪರಿಪಾಲನೆಯನ್ನು ಮನುಷ್ಯನು ಬಿಡಲಿಲ್ಲ. ಆದ ಕಾರಣ ಸಹೋದರ ಸಹೋದರಿಯೇ, ಆ ರೀತಿಯಾಗಿ ಆಗಿನ ಕಾಲದಲ್ಲಿ ರಾಜರು ಪಾಲನೆ ಮಾಡಿರುವಂತಹ ಪಾಲನೆಯನ್ನು ಇಸ್ರಾಯೇಲರು ನೋಡಿ ಅವರು ಕೂಡ ಯಾವ ರೀತಿಯಾಗಿ ತಮ್ಮ ಮಕ್ಕಳನ್ನು ಪಾಲನೆ ಮಾಡಿದರು. ಒಂದ್ಸಲ ನಾವು ಯೆರೆಮೀಯನ ಪುಸ್ತಕದಲ್ಲಿ ನೋಡೋಣ್ರಿ. ಭಕ್ತನಾಗಿರುವಂತಹ ಯೆರೆಮೀಯನ ಪುಸ್ತಕ 7ನೇ ಅಧ್ಯಾಯ. ಯೆರೆಮೀಯನ ಪುಸ್ತಕದಲ್ಲಿ 7ನೇ ಅಧ್ಯಾಯ ಓದಮ್ಮ. 7ನೇ ಅಧ್ಯಾಯ 34ನೇ ವಚನ ಓದಮ್ಮ. ಯೆರೆಮೀಯನ ಪುಸ್ತಕ 7ನೇ ಅಧ್ಯಾಯ 31ನೇ ವಚನಮ್ಮ. 7ನೇ ಅಧ್ಯಾಯ 31ನೇ ವಚನ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ತೊಪೇತ್ ಎಂಬ ಪೂಜಾ ಸ್ಥಳಗಳನ್ನು ಕಟ್ಟಿದ್ದಾರೆ. ಇಸ್ರಾಯೇಲರು ಮಾಡಿದರು, ತಮ್ಮ ಗಂಡು ಹೆಣ್ಣು ಮಕ್ಕಳನ್ನ ಆಹುತಿ ಕೊಡುವುದಕ್ಕೋಸ್ಕರ, ಯಜ್ಞ ಮಾಡುವುದಕ್ಕೋಸ್ಕರ ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ಯಜ್ಞವನ್ನು ಕಟ್ಟಿಸಿಕೊಂಡ್ರು. ರಾಜರು ಪಾಲನೆ ಮಾಡಿರುವಂತಹ ಪಾಲನೆಯನ್ನ ಜನಗಳು ಕೂಡ ನೋಡಿ ತಮ್ಮ ಮಕ್ಕಳನ್ನ ತಾವು ಕೂಡ ಆಹುತಿ ಕೊಡುವುದಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿಕೊಂಡ್ರು. ಇವರ ಪಾಲನೆಯನ್ನು ನೋಡ್ರಿ. ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳನ್ನೇ ತಾವು ಯಾವ ರೀತಿಯಾಗಿ ಆ ಮಕ್ಕಳನ್ನ ಆಹುತಿ ಕೊಡಬೇಕು ಅನ್ನುವಂತಹ ಮನಸ್ಸು ಅವರಿಗೆ ಹುಟ್ಟಿ ಬಂದಿತು. ನಮಗಂತೂ ಅರ್ಥವಾಗೋದು ಪ್ರಿಯರೇ, ದೇವರ ಮನಸ್ಸನ್ನು ಅರಿತವರಾಗಿದ್ರೆ, ದೇವರ ಸಂಕಲ್ಪವನ್ನು ಅರಿತವರಾಗಿದ್ರೆ, ದೇವರನ್ನ ತಿಳಿದುಕೊಂಡವರಾಗಿದ್ರೆ ನಿಜವಾಗಲೂ ದೇವರ ಪಾಲನೆಯನ್ನು ಮಾಡ್ತಿದ್ರು. ಮನುಷ್ಯರಿಗೋಸ್ಕರವಾಗಿ ಕಷ್ಟಪಡ್ತಿದ್ರು, ಮನುಷ್ಯರನ್ನು ಕಾಪಾಡಬೇಕು ಅಂತಿದ್ರು. ಆದರೆ ಮನುಷ್ಯರನ್ನು ಆಲೋಚನೆ ಮಾಡುವವರಲ್ಲ, ಮನುಷ್ಯರನ್ನು ತಿಳ್ಕೊಳ್ಬೇಕು, ಮನುಷ್ಯರು ದೇವರನ್ನು ತಿಳ್ಕೊಳ್ಬೇಕು ಅನ್ನುವಂಥವರಲ್ಲ. ಅಂತಹ ಒಂದು ಜ್ಞಾನ ಅವರಲ್ಲಿ ಹುಟ್ಟಲಿಲ್ಲ ಎಂದು ದೇವರು ಇಲ್ಲಿ ಬಾಧೆ ಪಟ್ಟು ಮಾತನಾಡುವಂತಹ ಮಾತುಗಳನ್ನು ನಾವು ನೋಡ್ಬೋದು. ಯಾರ ಪರಿಪಾಲನೆಯನ್ನು ದೇವರು ಮೆಚ್ಚುವನು, ಯಾರ ಪಾಲನೆಯನ್ನು ದೇವರು ಮೆಚ್ಚುವನು. ಅದಕ್ಕೋಸ್ಕರ ಮನುಷ್ಯರ ಪಾಲನೆಯನ್ನು ನೋಡಿ ಇಸುಗುಗೊಂಡು ಬೇಸರಗೊಂಡು ದೇವರು ಯೆಹೂದ್ಯರನ್ನ ಬಬುಲೋನು ರಾಜನಿಗೆ ಒಪ್ಪಿಸಿಬಿಟ್ಟ.
ಬಬುಲೋನು ರಾಜನಿಗೆ ಒಪ್ಪಿಸಿಬಿಟ್ಟ. ಬಬುಲೋನು ರಾಜನೇ, ಯೆಹೂದ್ಯರಾದ ನನ್ನ ಜನಗಳನ್ನ ನೀನು ಶಿಕ್ಷಿಸು ಎಂದು ದೇವರು ಬಬುಲೋನು ರಾಜನಾಗಿರುವಂಥ ನೆಬೂಕದ್ನೆಚ್ಚರನಿಗೆ ಒಪ್ಪಿಸಿಬಿಟ್ಟ. ಎಷ್ಟೋ ವಾಕ್ಯಗಳನ್ನು ತೋರಿಸಬಹುದಾದರೆ ಈಗ ಸಮಯವಿಲ್ಲವಾದ್ದರಿಂದ, ನಾನು ಮಾತನಾಡುವಂಥ ವಿಷಯ ಬೇರೆ ಆದ್ದರಿಂದ ಈಗ ನಾನು ಮಾತನಾಡುವುದಕ್ಕೆ ಸಮಯವಿಲ್ಲ. ಆದ ಕಾರಣ ಪ್ರಿಯರೇ, ಈ ಒಂದು ಯೆಹೂದ್ಯರನ್ನ ಶಿಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಬಬುಲೋನು ರಾಜನಿಗೆ ಒಪ್ಪಿಸಿಬಿಟ್ಟ. ಆತನವರೆಲ್ಲರನ್ನ ತಕ್ಕೊಂಡು ಹೋಗಿ ತನ್ನ ಇಷ್ಟಾನುಸಾರವಾಗಿ ಯೆಹೂದ್ಯರನ್ನ ಶಿಕ್ಷೆ ಮಾಡಿದ. 70 ವರ್ಷಗಳ ಕಾಲ ಬಬುಲೋನು ರಾಜನ ಕೈ ಕೆಳಗೆ ಆಧೀನರಾಗಿದ್ದರು ಪ್ರಿಯರೇ. ಆದ ಕಾರಣ ರಾಜರು ಎಷ್ಟು ಮಂದಿ ಬಂದರೂ ಕೂಡ ಈ ದೇಶವು ಪರಿಪಾಲನೆ ಮಾಡಲಿಕ್ಕಾಗಲಿಲ್ಲ. ರಾಜರು ಎಷ್ಟು ಮಂದಿ ಬಂದರೂ ಕೂಡ ಈ ಪ್ರಪಂಚವು ನೆಟ್ಟಗೆ ಮಾಡಲಿಕ್ಕಾಗಲಿಲ್ಲ. ಎಷ್ಟೋ ಮಂದಿ ಪಂಡಿತರು ಬಂದರೂ ಕೂಡ ಈ ಪ್ರಪಂಚದಲ್ಲಿರುವಂಥ ಮನುಷ್ಯರ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳಲಿಕ್ಕಾಗಲಿಲ್ಲ. ಇವತ್ತು ತಂದೆ ತಾಯಿಗಳಾದವರು ಮಕ್ಕಳನ್ನು ಆವತ್ತಿ ಕೊಡೋಂಗಿಲ್ಲನ್ರಿ. ತಮ್ಮ ಮಕ್ಕಳನ್ನ ಆವತ್ತಿ ಕೊಡಂಗಿಲ್ಲೇನ್ರಿ ಅಂತಂದ್ರೆ, ಸ್ವಂತ ತಮ್ಮ ಮಕ್ಕಳನ್ನೇ ಕಣ್ಣಾರೆ ನೋಡುತ್ತಾ ಆವತ್ತಿ ಕೊಡುವರು. ಹೇಗೆ ಅಂತಂದ್ರೆ, ದೇವರ ವಾಕ್ಯವನ್ನು ಕಲಿಸಿದರೆ ಅವರು ದೇವರಿರುವಂಥ ಲೋಕವನ್ನು ಸೇರುವರು. ಒಂದು ವೇಳೆ ದೇವರ ವಾಕ್ಯವನ್ನು ಕಲಿಸದೇ ಹೋದರೆ ಅವರು ಪಾತಾಳ ಲೋಕಕ್ಕೆ ಸೇರುವರು. ಪಾತಾಳ ಲೋಕದಲ್ಲಿ ಬಾಧೆಗಳು, ಪಾತಾಳ ಲೋಕದಲ್ಲಿ ಸಂಕಟಗಳು. ಸ್ವಂತ ತಮ್ಮ ತಂದೆ ತಾಯಿಗಳು ದೇವರ ವಾಕ್ಯವನ್ನು ಕಲಿಸುವುದನ್ನು ಬಿಟ್ಟು ಈ ಲೋಕದ ಆಚಾರಗಳನ್ನು ಕಲಿಸಿ ಈ ಲೋಕದ ವಿದ್ಯೆಯನ್ನು ಅಭ್ಯಾಸಿಸಬೇಕು ಎಂದು ಆಲೋಚನೆ ಮಾಡಿ, ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲೂ ಸಂಪಾದಿಸಬೇಕೆಂದು ಆಲೋಚನೆ ಮಾಡಿ, ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಬೇಕು ಎಂದು, ಮಕ್ಕಳನ್ನು ನೌಕರನ್ನು ಮಾಡಿಸಬೇಕು ಎಂದು ಆಲೋಚನೆ ಮಾಡಿ, ದೇವರ ವಾಕ್ಯವನ್ನು ಕಲಿಸದೆ ಆ ಮಕ್ಕಳನ್ನು ನಿತ್ಯ ಅಗ್ನಿ ಅನ್ನುವಂಥ ಆ ಪಾತಾಳ ಲೋಕಕ್ಕೆ ಆಹುತಿ ಕೊಡುವರು. ಆದ ಕಾರಣ ಯಾರ ಪಾಲನೆಯನ್ನು ದೇವರು ಮೆಚ್ಚುವನು, ಯಾರ ಪಾಲನೆಯನ್ನು ದೇವರು ಮೆಚ್ಚಿರುವನು ಅಂದರೆ ದೇವರು ಕೋಳಿಯ ಪಾಲನೆಯನ್ನು ದೇವರು ಮೆಚ್ಚಿರುವನು. ಆದ್ದರಿಂದ ಆ ಒಂದು ಪಾಲನೆಯ ದೇವರಿಗೆ ಮೆಚ್ಚುಗೆಯಾಗಿದೆ. ಇದೊಂದು ವಾಕ್ಯವನ್ನು ಓದಿ ಮುಗಿಸ್ಕೊಂಡ್ರಿ. ಭಕ್ತನಾಗಿರುವಂಥ ಯೆಶಾಯನವರ ಗ್ರಂಥದಲ್ಲಿ ಒಂದೇ ಒಂದು ವಾಕ್ಯವನ್ನು ಓದಿ ಮುಗಿಸ್ಕೊಂಡ್ರಮ್ಮ. ಯೆಶಾಯನವರ ಪುಸ್ತಕ 49ನೇ ಅಧ್ಯಾಯ 15ನೇ ವಚನ. ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 15ನೇ ವಚನದಲ್ಲಿ, ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ. ಅಂದ್ರೆ ಪ್ರಶ್ನೆ ಮಾಡಿರೋನು. ಮರೆತಾಳೆ ಅಂದ್ರೆ ಬಹಳಷ್ಟು ಮಂದಿ ಮರೆತಿರುವರು. ಆಜ್ಯನು ಮರೆತಿರುವನು, ಮನಸ್ಸೇ ಮರೆತಿರುವನು, ಆಮೋನನ್ನು ಮರೆತಿರುವನು, ಯೆಹೋಯಾಕೀಮನು ಮರೆತಿರುವನು. ಎಷ್ಟೋ ಮಂದಿ ರಾಜರು ಮರೆತು ತಮ್ಮ ಮಕ್ಕಳನ್ನ ಆಹುತಿ ಕೊಟ್ಟರು. ಈಗಲೂ ಕೂಡ ತಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ತಿಳಿಸದೆ ಆಹುತಿ ಕೊಡುವರು. ಅದು ಪಾತಾಳ ಲೋಕ. ಆದರೆ ದೇವರು ಹೇಳುತ್ತಿರುವನು, ನೀವು ಒಂದು ವೇಳೆ ನಿಮ್ಮ ಮಕ್ಕಳನ್ನು ಎತ್ತು ಮರೆತರೂ ಮರೆಯಬಹುದು, ಆದರೆ ನಾನು ನಿಮ್ಮನ್ನ ಮರೆಯುವುದಿಲ್ಲ. ಆ ಮರೆಯಲಾರದ ದೇವರ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಇದ್ದು, ನಾವೆಲ್ಲರೂ ನೀತಿವಂತರಾಗಿ ಜೀವಿಸಿ ನಮ್ಮ ಮಕ್ಕಳನ್ನು ದೇವರ ಸನ್ನಿಧಿಗೆ ನಡೆಸಬೇಕು ಅನ್ನುವಂಥ ಪ್ರಯಾಸದಲ್ಲಿ ನಾವು ಬದುಕೊಂಡ್ರಿ ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧನು ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಯಾರ ಪರಿಪಾಲನೆ ನೋಡಿದರೂ ಕೂಡ ನಿಮಗೆ ಮೆಚ್ಚುಗೆ ಇಲ್ಲ ದೇವ. ಎಲ್ಲ ಮನುಷ್ಯರು ಸ್ವಾಮಿ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ತಾವು ಈ ಲೋಕದಲ್ಲಿ ಆಳುವುದಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ಐಶ್ವರ್ಯವಂತರಾಗುವುದಕ್ಕೋಸ್ಕರವಾಗಿ ನಾನಾ ರೀತಿಯಲ್ಲಿ ಸ್ವಾಮಿ ತಮ್ಮ ಮಕ್ಕಳನ್ನು ಲೆಕ್ಕ ಮಾಡದೆ ಆಹುತಿ ಕೊಟ್ಟರು. ಆದರೆ ಸ್ವಾಮಿ, ನೀವು ಮಾತ್ರ ನಮ್ಮನ್ನು ಮರೆಯುವುದಿಲ್ಲ ಸ್ವಾಮಿ. ಅಂತ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಾವು ಬೀಳುವುದಕ್ಕೆ ನಾವು ಎಷ್ಟೋ ಧನ್ಯರು ಎಂಬುದಾಗಿ ನಾವು ಅನಿಸಿಕೊಳ್ಳುತ್ತೇವೆ ದೇವ. ನಿನ್ನ ಮಕ್ಕಳಾಗಿರುವಂಥ ನಾವು ಧನ್ಯರು ಎಂದು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ನಿಮ್ಮ ಪಾದ ಸನ್ನಿಧಿಯಲ್ಲಿದ್ದು ಯಾವಾಗಲೂ ನಿಮ್ಮ ಧ್ಯಾನದಲ್ಲಿದ್ದು ನಿಮಗೋಸ್ಕರ ಬದುಕಲು ಸಹಾಯ ಮಾಡು. ನೀವಿರುವಂತಹ ಲೋಕವನ್ನು ಸೇರಲು ಸಹಾಯ ಮಾಡು ದೇವ. ತಲೆಬಾಗಿರುವ
ಕೇಳುವಂಥ ನನ್ನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಅದೇ ರೀತಿಯಾಗಿ ಸ್ವಾಮಿ ಈ ವಿಡಿಯೋ ಮೂಲಕವಾಗಿ ನಿಮ್ಮ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೆನ್, ಆಮೆನ್.